ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನೀವು ತುಂಬ ಕೇಳ್ತಿದ್ದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಏನಪ್ಪ ಅಂದರೆ, ರಮ್ಯಾ, ನೀವು ಟ್ರಾವೆಲ್ ಮಾಡಬೇಕಾದ್ರೆ ಹೇಗೆ ಅಮೌಂಟ್ನ ಸೇವ್ ಮಾಡ್ತೀರಾ, ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಅದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಎಲ್ಲರೂ ಅದೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ನೀವೇನಾದರೂ ಫಾಲೋ ಮಾಡ್ತಿದ್ರೆ ಅದನ್ನೇ ಫಾಲೋ ಮಾಡ್ಬೋದು. ಇದು ನಾನು ಫಾಲೋ ಮಾಡೋಂಥದ್ದು. ಸೊ ಹಾಗೆ ಇವತ್ತು ತುಂಬ ದಿನ ಆದಮೇಲೆ ಮನೇಲಿ ನಾನ್ ವೆಜ್ ಮಾಡ್ತಾಯಿದ್ದೆ. ಯಾಕೆಂದರೆ ಮಧ್ಯ ನಾನು ಲಾಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ದಂಗೆ ಮಾಡಿದ್ದೆ, ಬಟ್ ನಾನು ವ್ಲಾಗ್ ಮಾಡಾದ್ಮೇಲೆ ಎಷ್ಟೊಂದು ದಿನ ಮಧ್ಯ ಬ್ರೇಕ್ ತೊಗೊಂಡು ಮತ್ತೆ ವ್ಲಾಗ್ ಮಾಡ್ತಿರೋದು. ಸೊ ಅದರಿಂದ ಹಾಗೆ ಹೇಳ್ತಾ ಇದ್ದೀನಿ. ಮಟನ್ ತರಿಸಿದ್ದೆ. ಜಿಯನ್ನು ಚಿಕನ್ ಲಾಲಿಪಾಪ್ ಬೇಕಂದ. ಸೊ ಅವನು ಚಿಕನ್ ಲಾಲಿಪಾಪ್ ಅಂದರೆ ತುಂಬ ಇಷ್ಟ, ತುಂಬ ಸರಿ ಹೇಳಿದ್ದೀನಿ. ಚಂದ ಯಾವಾಗಲೂ ಹೊರಗಡೆ ಹೋಗಿ ತರ್ತಾಯಿದ್ರು, ಬಟ್ ಇವತ್ತು ಆನ್ಲೈನಲ್ಲೇ ತರಿಸ್ಬಿಟ್ಟಿದ್ದೆ. ಚಂದು ಟೈಮ್ ಇರಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅದಕ್ಕೆ ಮಟನ್ ಓಕೆ ಆಗಿರುತ್ತೆ ಆನ್ಲೈನಲ್ಲಿ. ಚಿಕನ್ ನನಗೆ ಇವಾಗ ಆನ್ಲೈನಲ್ಲಿ ಅಷ್ಟು ಇಷ್ಟ ಆಗೋಲ್ಲ, ಬಟ್ ಚಿಕನ್ ಲಾಲಿಪಾಪ್ ಪರವಾಗಿಲ್ಲ. ಅದಕ್ಕೆ ಅದನ್ನು ಮತ್ತು ಮಟನ್ ತರಿಸಿದೆ. ಸೊ ಎಲ್ಲ ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಕ್ಲೀನ್ ಮಾಡಿಕೊಂಡು ಆಮೇಲೆ ಕರಿಗೆ ರೆಡಿ ಮಾಡ್ಕೊತೀನಿ. ಸೊ ಕರಿ ಎಲ್ಲ ರೆಡಿ ಆಯಿತು ಅಂದರೆ ಕರಿಗೆಲ್ಲ ರೆಡಿ ಮಾಡಿದ್ದೀನಿ, ಮಸಾಲ ಎಲ್ಲ ಮಾಡಬೇಕು. ಸೊ ನಾನು ಪ್ರತಿ ಸರಿ ಈ ಥರ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಫಸ್ಟು ಹಾಕ್ಕೊತೀನಿ ನಾನು. ಫಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಸ್ಟವ್, ಏಕೆಂದರೆ ನೀಟಾಗಿರಲಿ ಅಂತ. ಆಮೇಲೆ ಲಂಚ್ ಮಾಡೋಷ್ಟರಲ್ಲಿ ಮತ್ತೆ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡೋದು. ಮತ್ತು ನೆಕ್ಸ್ಟ್ ಡೇ ಕ್ಲೀನಿಂಗ್ ಇದ್ದೇ ಇರುತ್ತೆ. ಪ್ರತಿದಿನ ಸ್ಟವ್ ಎಲ್ಲ ಕ್ಲೀನಿಂಗ್ ಇದ್ದೇ ಇರುತ್ತೆ. ಒಂದೊಂದ್ಸರಿ ಏನು ಮಾಡ್ತೀನಿ ನಾನಂದರೆ, ಪ್ರತಿ ಸರಿ ಕುಕ್ ಮಾಡಿದ್ಮೇಲೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ. ಆವಾಗ ಸ್ಟವ್ ನೀಟಾಗಿರುತ್ತೆ. ನನಗಂತೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ವಾರದಲ್ಲಿ ಒಂದು 2-3 ಸರಿನಾದ್ರು ತಿಂತೀನಿ. ಸೊ ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದೀರಾ ಹೇಳಿ ನನಗೆ. ಫಸ್ಟು ಸಾಂಬಾರು ಮಾಡಿಬಿಟ್ಟು ಆಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಜಿಯನ್ನು ಬಂದಮೇಲೆ ಬರೋಷ್ಟರಲ್ಲಿ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ರೈಸು. ಅದಕ್ಕೆ ಅವ್ನು ಬರೋಕ್ಕೆ ಸ್ವಲ್ಪ ಟೈಮ್ ಮುಂಚೆ ರೈಸ್ ಮಾಡೋಣ ಅಂತ ಕರಿ ಮಾಡಿ ಇಟ್ಬಿಡ್ತೀನಿ ನಾನು. ಮತ್ತು ಮುದ್ದೆ ಮಾಡೋಣ ಅಂದ್ಕೊಂಡೆ, ಆಮೇಲೆ ಮುದ್ದೆ ನೈಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಯಾಕೆಂದರೆ ಜಾಸ್ತಿ ಆಗ್ಬಿಡತ್ತೆ, ನಾವು ತುಂಬ ಜಾಸ್ತಿ ತಿನ್ನಲ್ಲ, ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತಿನ್ನೋದು. ಬಟ್ ನನಗೆ ಲಂಚ್ ಚೆನ್ನಾಗಿರಬೇಕು, ಲಂಚಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ತಿಂತೀನಿ. ಅದಕ್ಕೆ ಸೊ ಮುದ್ದೆ ಏನು ಬೇಡ ಅಂದ್ಬಿಟ್ಟು ಜಸ್ಟ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ನಾನು. ಹಾಗೆ ಎಗ್ಗಂತೂ ಯಾವಾಗಲೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ನಾನು. ಸೊ ವಾರದಲ್ಲಿ 1 ಸರಿ ಇಲ್ವಾ 2 ಸರಿ ನಾನು ತರಿಸ್ತಾನೆ ಇರ್ತೀನಿ ಎಗ್ಗು. ಯಾಕೆಂದರೆ ಏನೂ ಮಾಡೋಕ್ಕೆ ಟೈಮ್ ಇಲ್ಲದಿದ್ದಾಗ ಬ್ರೇಕ್ಫಾಸ್ಟಲ್ಲಿ ಅಥವಾ ಬೇರೆ ಯಾವುದೇ ಟೈಮಲ್ಲಿ ಎಗ್ ತೊಗೊಂಡು ಮಾಡ್ಕೊಂಬಿಡೋದು ಟೈಮ್ ಇಲ್ಲದೆ ಇದ್ದಾಗ. ಹಾಗೆ ನನಗೆ ಚಿಕನ್ ಲಾಲಿಪಾಪ್ ಮಾಡೋದಕ್ಕೂ ಒಂದು ಎಗ್ ಬೇಕಿತ್ತು, ಅದೆಲ್ಲ ಮಿಕ್ಸ್ ಮಾಡೋದಕ್ಕೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಹೆಂಗೆ ಮಾಡ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ ರೆಸಿಪಿ. ಇವತ್ತು ನನಗೆ ತೋರ್ಸೋಕ್ಕಾಗಲಿಲ್ಲ, ಬೇರೆ ಬೇರೆ ಕೆಲಸ ಆದರೂ ಮಧ್ಯ ನನಗೆ. ಸೊ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೆ ನಾನು. ಚಂದುಗೆ ಜಿಯೋಗೆ ಮಟನ್ ಅಷ್ಟೊಂದು ಇಷ್ಟ ಆಗಲ್ಲ, ಅವರಿಬ್ರಿಗೂ ಚಿಕನ್ ಇಷ್ಟ. ಬಟ್ ನನಗೆ ಮಟನ್ ಚಿಕನ್ ಎಲ್ಲ ಇಷ್ಟ. ಮಟನ್ ಇಷ್ಟ ಆಗುತ್ತೆ, ಅದರಲ್ಲೂ ಮಟನ್ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ. ಮಟನ್ನು ಹೇಗೆ ಅಂದರೆ, ನನಗೆ ಬ್ಯಾಂಗ್ಳೂರಲ್ಲಿ ಒಂದೊಂದ್ಸರಿ ಚೆನ್ನಾಗಿ ಕೊಡ್ತಾರೆ, ಒಂದೊಂದ್ಸರಿ ಚೆನ್ನಾಗಿ ಕೊಡೋಲ್ಲ. ಸೊ ಅದು ಸ್ವಲ್ಪ ಅನಿಸುತ್ತೆ. ಆದರೆ ನಮ್ಮನೇಲಿ ಜಾಸ್ತಿ ಚಿಕನ್ನೇ, ಯಾಕೆಂದರೆ ಇವರಿಬ್ಬರು ಜಾಸ್ತಿ ತಿನ್ನಲ್ವಲ್ಲ ಅದಕ್ಕೆ. ಬಟ್ ನನಗೆ ತಿನ್ನಬೇಕು ಅನಿಸ್ದಾಗ ಯಾವಾಗಲಾದ್ರು ಈ ಥರ ತರಿಸ್ಕೊಂಡು ನಾನು ಮಾಡ್ಕೋತೀನಿ. ಸೊ ಲಂಚ್ ರೆಡಿ ಆಯಿತು. ಫಸ್ಟ್ ಚಂದುಗೆ ಜಿಯನ್ಗೆ ಕೊಟ್ಬಿಟ್ಟು ಎಲ್ಲರೂ ಇವಾಗ ಒಟ್ಟಿಗೆ ಕುತ್ಕೊಂಡು ತಿನ್ನೋದು. ಲಂಚೆಲ್ಲ ಆದಮೇಲೆ ಜಿಯನ್ನ ಮಲಗ್ಸೋಣ ಅಂತ ಮೇಲೆ ಕರ್ಕೊಂಡು ಬಂದೆ. ಅವನ್ನ ಮಲಗ್ಸೋದು ತುಂಬ ಕಷ್ಟ. ಬೇಬಿನ ಮಲಗಿಸಿದ್ಮೇಲೆ ಸ್ವಲ್ಪ ಹೊತ್ತು ನಾನು ಹಾಗೆ ಮಲಗಿದ್ದೆ. ಒಂದು 1/2 ಅವರ್ ಮಲಗಿದ್ದೇನೋ ಅಷ್ಟೇ, ಅಷ್ಟು ಮಲಗಿಲ್ಲ ಅನಿಸುತ್ತೆ, ಒಂದು 20 ಮಿನಿಟ್ಸು. ಎದ್ದಿವಾಗ ಮುಖ ಎಲ್ಲ ತೊಳೆದಿದ್ದಾಯಿತು, ಕೆಳಗಡೆ ಹೋಗ್ಬೇಕು ಇವಾಗ. ಮತ್ತು ಹೋಗಿ ಟೀ ಕಾಫಿ ಜಿಯನ್ಗೆ ಹಾಲೆಲ್ಲ ಪ್ರಿಪೇರ್ ಮಾಡಿಡಬೇಕು.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಿನ್ನೆ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಇವತ್ತು ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಏನು ಮಾಡಬೇಕು ಏನಂದರೆ, ಸೊ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಜೇನಿಗೆ ಸ್ವಲ್ಪ ಏನೋ ಕಾಫ್ ಆಗಿತ್ತು ಅವನಿಗೆ. ಆಮೇಲೆ ಸ್ವಲ್ಪ ಅವ್ನು ಹುಷಾರು ತಪ್ಪಂಗೆ ಆಯಿತು. ಅವ್ನು ನೋಡಿಕೊಂಡು ಅದಕ್ಕೆ ವ್ಲಾಗ್ ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಇವತ್ತು ವ್ಲಾಗ್ ಎಂಡ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ತುಂಬ ಜನ ನನಗೆ ಕೇಳ್ತಾ ಇದ್ರಿ, ರಮ್ಯಾ ನೀವು ವೆಕೇಷನ್ಗೆಲ್ಲ ಹೆಂಗೆ ಅಮೌಂಟ್ ಸೇವ್ ಮಾಡ್ತೀರಾ ಅಂತೆಲ್ಲ. ಹೆಂಗೆ ಅಂದರೆ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷ ನಾವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಒಂದೊಂದು ಸರಿ ಇಂಡಿಯಾ ಬೇರೆ ಕಡೆ ಹೋಗಬೇಕು ಅಂತ ಅನ್ಕೋತೀವಿ. ಬಟ್ ಒಂದೊಂದು ಸರಿ ಏನಾದರೂ ಬೇರೆ ಕೆಲಸಗಳೆಲ್ಲ ಬರುತ್ತೆ. ಅದರಿಂದ ಒಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಯಾವುದಾದ್ರೂ ಒಂದಕ್ಕೆ ಹೋಗೋದಕ್ಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ತಿಂಗಳು ಅಮೌಂಟಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ತೀವಿ. ನಾನಾಗಿರ್ಬೋದು, ಚಂದು ಆಗಿರ್ಬೋದು. ಸೊ ವೆಕೇಷನ್ಗೆ ಅಂತಲೇ ಸ್ವಲ್ಪ ಸೇವ್ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ಮಂತು. ಅದನ್ನು ನಾವೇನಕ್ಕೂ ಬೇರೆದಕ್ಕೆ ಯೂಸ್ ಮಾಡಲ್ಲ. ಇವಾಗ ಡೈಲಿ ನಮಗೆ ಏನಂದರೆ, ನಮ್ಮ ಲೈಫಲ್ಲಿ ಮಾಮೂಲಿ ಡೈಲಿ ಖರ್ಚುಗಳು ಏನಿರುತ್ತೆ ಅದಿದ್ದೇ ಇರುತ್ತೆ. ತುಂಬ ಜನಕ್ಕೆ ಲೋನ್ ಇದೆ, ಹೆಂಗೆ ರಮ್ಯಾ ಇದೆಲ್ಲ ಅಂತ. ಸೊ ಲೋನ್ ನಾವು ಕಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಲೋನ್ ಜೊತೆಗೆ ಸ್ವಲ್ಪ ಸ್ವಲ್ಪ ನಾವು ಎವ್ರಿ ಮಂತು ಸೇವ್ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ನಾವು ಇಯರ್ಲಿ ಒನ್ಸ್ ಎಲ್ಲಾದರೂ ಹೋಗೋದಕ್ಕಾಗತ್ತೆ. ಒಂದೊಂದ್ಸರಿ ಈ ಥರ ನಾವೇನು ಈ ಸರಿ ಹೋಗಿದ್ವಿ ಯುರೋಪ್ ಟ್ರಿಪ್ಪು. ಅದಕ್ಕೆ ಏನಂದರೆ, ನಾನು ತುಂಬ ವರ್ಷದಿಂದ ಆಲ್ಮೋಸ್ಟ್ ನಾನು ಹೇಳ್ತಾ ಇಲ್ವಾ 2 years ಬ್ಯಾಕಿಂದನೂ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕು ಅಂತ. ಬಟ್ ಆಗಿರಲಿಲ್ಲ ಅಂತ. ಸೊ ಅದರಿಂದ ಈ ಸರಿ ಅಷ್ಟೊಂದು ದಿನ ಹೋಗೋದಕ್ಕಾಗಿದ್ದು. ಇಲ್ಲಾಂದರೆ ನಿಮ್ಗೆ ಗೊತ್ತಿದೆ, ನಾವು 1 week ಹೋಗ್ತೀವಿ, ಇಲ್ಲ 10 days ಹೋಗ್ತೀವಿ ಅಷ್ಟೇ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ಟ್ರಾವೆಲ್ ಮಾಡಿದ್ರೆ. ಬಟ್ ಇದು ಆಲ್ಮೋಸ್ಟ್ ನಾವು 2019ನಲ್ಲಿ ನಾನು ಚಂದು ಏನು ಹೋಗಿದ್ವಿ ಲಂಡನ್ನು ಮತ್ತು ಯುರೋಪ್ ಟ್ರಿಪ್ಪು. ಅದಾದಮೇಲೆ ಅಷ್ಟು ಲಾಂಗ್ ಹೋಗಿದ್ದು ಇದೆ ಫಸ್ಟು. ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಿ ಅಫಿಷಿಯಲ್ ಟ್ರಿಪ್ ಆಫೀಸಿಂದ ಹೋಗಿದ್ರ ಅಂತ. ಸೊ ಆಫೀಸಿಂದೆಲ್ಲ ಹೋಗಲ್ಲ, ಪರ್ಸ್ನಲ್ಲಾಗೆ ಹೋಗಿದ್ದು. ಪ್ಲ್ಯಾನ್ ಮಾಡಿ ಹೋಗಿದ್ದು. 2 years ಪ್ಲ್ಯಾನ್ ಮಾಡ್ತಾ ಇದ್ವಿ. ಕೋವಿಡು ಅದು ಇದು ಎಲ್ಲ ಇತ್ತಲ್ಲ. ಸೊ ಆಮೇಲೆ ಏನಾಯಿತು ಅಂದರೆ, ಕೋವಿಡಲ್ಲಿ ನಿಮಗೆ ಗೊತ್ತು, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಆಮೇಲೆ ಕೋವಿಡ್ ಬಂತು ಬ್ಯಾಕ್ ಟು ಬ್ಯಾಕು. ಸೊ ಅದರಿಂದ ಅವಾಗೆಲ್ಲ ನಾವು ಟ್ರಾವೆಲ್ ಮಾಡೋಕ್ಕೂ ಆಗಿರಲಿಲ್ಲ. ಅವಾಗಿಂದನೂ ಸ್ವಲ್ಪ ನಾನು ಅಮೌಂಟ್ ಸೇವ್ ಮಾಡ್ತಾನೆ ಇದ್ದೆ. ಸೊ ನಾವು ಅವಾಗ ಮದುವೆ ಆದಾಗಿಂದನೂ ಅಷ್ಟೇ, ಪ್ರತಿ ಮಂತು ನಾನು ಹೆಂಗೆ ಅಂದರೆ, ನಾವು ಟ್ರಾವೆಲ್ ಮಾಡೋಕ್ಕೆ ಅಂತ ಸ್ವಲ್ಪ ಸ್ವಲ್ಪ ನಾನು ಸೇವ್ ಮಾಡ್ಕೊಂಡು ಹೋಗ್ತೀನಿ. ಏಕೆಂದರೆ ಒಂದೇ ಸರಿ ನಮಗೆ ಅರೇಂಜ್ ಮಾಡಬೇಕು ಅಂದರೆ ಕಷ್ಟ ಆಗಿಬಿಡುತ್ತಲ್ವ. ಅದಕ್ಕೆ ಪ್ರತಿ ತಿಂಗಳು ಎಷ್ಟಾಗುತ್ತೆ ಅಷ್ಟು ನಮಗೆ. ನಾನು ಇವಾಗ ಕೆಲವರು ಜಾಸ್ತಿ ನಾವು ಅರ್ನ್ ಮಾಡ್ಬೋದು, ಕೆಲವರು ಕಡಿಮೆ ಅರ್ನ್ ಮಾಡ್ಬೋದು. ತುಂಬ ತುಂಬ ದೊಡ್ಡ ಕಡೆ ಹೋಗೋಕ್ಕಾಗದೇ ಇರ್ಬೋದು ನಾವು ಜಾಸ್ತಿ ಅರ್ನ್ ಮಾಡದೇ ಇರೋ ಟೈಮಲ್ಲಿ. ಆವಾಗ ನಾವು ಎಷ್ಟು ಅರ್ನ್ ಮಾಡ್ತೀವಿ ಅದ್ರ ತಕ್ಕಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. ಯಾಕೆಂದರೆ ನಾವು ಕೆಲಸ ಮಾಡ್ತಿರ್ತೀವಿ ಡೈಲಿ, ಅದು ಇರುತ್ತೆ ಇದಿರುತ್ತೆ, ಮಕ್ಕಳು ನೋಡ್ಕೊಳ್ಳೋದಿರುತ್ತೆ, ಮನೆ ಕೆಲಸ ಇರುತ್ತೆ, ಅಡುಗೆ ಮಾಡೋದಿರುತ್ತೆ, ಎಲ್ಲ ಇರುತ್ತೆ. ಅದ್ರ ಮಧ್ಯೆ ಎಲ್ಲಾದರೂ ಈ ಥರ ನಾವೆಲ್ಲ ಈಗ ಚಂದಗೂ ಕೆಲಸ ಇರುತ್ತೆ. ಆ ಕೆಲಸಗಳ ಮಧ್ಯೆ ಟೈಮ್ ಕೊಡಲ್ಲ ಅಂತಲ್ಲ. ಈ ವೀಕೆಂಡ್ಸಲ್ಲಿ ಆರಾಮಾಗಿರ್ತೀವಿ. ಬಟ್ ಏನೂ ಕೆಲಸ ಇಲ್ಲದೆ ಆರಾಮಾಗಿ 3 ಜನನೇ ಮಾತಾಡ್ಕೊಂಡು ಹೋಗಿ ಬಂದಾಗ ಅದು ಇನ್ನೂ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಅದು ಜಿಯನ್ ಈ ಏಜಲ್ಲಿ ಇರಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಬೇಕು ಅಂತ ನನಗೆ ಇಷ್ಟ ಜಿಯನ್ ಜೊತೆ. ಯಾಕೆಂದರೆ ನಾನು ಸ್ವಲ್ಪ ದೊಡ್ಡವರಾಗ್ತಾ ಹೋಗ್ತಿದ್ದಂಗೆ ಅವ್ರ ಕೆಲಸ ಅವರೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಟ್ರಾವೆಲ್ ಮಾಡಿದಾಗಲೂ ಅಷ್ಟೇ ಅವರೇ ಒಂದು ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವನ್ನ ಇವಾಗ ಒಂದು ಸ್ವಲ್ಪ ಕೇರ್ ಮಾಡೋದು, ಅವನ್ನೆಲ್ಲ ನಾನೇ ಮಾಡೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಪ್ರತಿ ಮಂತ್ ನಾನು ಆವಾಗಲೇ ಹೇಳಿದಾಗೆ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅದು ನೋಡಿಕೊಂಡು ಎಷ್ಟು ಸೇವ್ ಮಾಡೋಕ್ಕಾಗತ್ತೆ, ಎಲ್ಲನೂ ಅದಕ್ಕೆ ಸೇವ್ ಮಾಡಿ ಅಂತಲೂ ಕೂಡ ನಾನು ಹೇಳ್ತಿಲ್ಲ. ಎಷ್ಟು ಸೇವ್ ಮಾಡೋಕ್ಕಾಗತ್ತೆ ಅಷ್ಟು ಸೇವ್ ಮಾಡ್ಕೊಂಡು ಹೋಗೋದು. ಸೊ ನಾನು ಹಂಗೆ ಪ್ರತಿ ಮಂತು ಎಷ್ಟು ನನಗೆ ಎಲ್ಲ ಆಗುತ್ತೆ ಅಷ್ಟು ಸೇವ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನಾವು ಪ್ಲ್ಯಾನ್ ಮಾಡಿದಾಗ ಓಕೆ, ನಮ್ಮ ಹತ್ರ ಅಮೌಂಟ್ ಏನಿದೆ ಸೇವ್ ಮಾಡ್ಕೊಬಂದಿರೋದು ಅದರಲ್ಲಿ ಎಲ್ಲಿ ಹೋಗೋಕ್ಕಾಗತ್ತೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗೋದು. ಸೊ ಇಷ್ಟೇ ಸಿಂಪಲ್ಲು, ಏನು ತುಂಬ ನಾನೇನು ಮಾಡದೇ ಇರೋದೆಲ್ಲ ಏನು ಮಾಡಲ್ಲ. ಸೊ ಮನೆಯನ್ನು ನೋಡ್ಕೊತೀವಿ. ಮನೆಯದು ಲೋನ್ದು ಫಸ್ಟು ಇಂಪಾರ್ಟೆಂಟ್. ಯಾಕೆಂದರೆ ಲೋನ್ 1 ಮಂತ್ ನಾವು ಉಳಿಸ್ಕೊಳಕ್ಕಾಗಲ್ಲ. ಸೊ ಲೋನ್ ಆಗಿಬಿಡತ್ತೆ. ಲೋನೆಲ್ಲ ಆದಮೇಲೆ ನಮ್ಮ ಮನೆ ಖರ್ಚಿದ್ದೆಲ್ಲ ನಮ್ಗೆ ಗೊತ್ತಿರುತ್ತೆ ಎಷ್ಟು ಆಗುತ್ತೆ ಮನೆ ಖರ್ಚು ಅಂತೆಲ್ಲ. ಸೊ ನೆಕ್ಸ್ಟ್ ನಾನು ಅದು ಕೂಡ ಹೇಳ್ತೀನಿ, ಮನೆ ಖರ್ಚು ನಮ್ಮ ಮಂತ್ಲಿ ಎಷ್ಟು ಖರ್ಚಾಗ್ಬೋದು ಈ ಮನೆಗೆ ಬಂದಮೇಲೆ, ಹೊಸ ಮನೆಗೆ ಬಂದಮೇಲೆ. ಯಾಕೆಂದರೆ ನಾವು ರೆಂಟಲ್ಲಿದ್ದಾಗ ಬೇರೆ ಥರ ಖರ್ಚಾಗ್ತಿತ್ತು, ಇದು ದೊಡ್ಡ ಮನೆ, ಇಲ್ಲಿ ಬೇರೆ ಥರ ಖರ್ಚಾಗುತ್ತೆ. ಸೊ ಅದು ಚೇಂಜ್ ಆಗ್ತಾ ಇರುತ್ತೆ, ನಾವು ಹೆಂಗೆ ಹೋಗ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ನಾನು ನೆಕ್ಸ್ಟ್ ಯಾವಾಗಲಾದರೂ ವ್ಲಾಗಲ್ಲಿ ಹೇಳ್ತೀನಿ. ಸೊ ನಮ್ಮದೆಲ್ಲ ನೋಡ್ಕೊಂಡು ಆದಮೇಲೆ ನಮ್ಮ ಹತ್ರ ಏನು ಉಳ್ಕೊಳ್ಳುತ್ತೆ. ಸೊ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ, ನಾನು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಟ್ರಾವೆಲ್ದೆಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ನಾನು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಂದರೆ ನಾನು ಟ್ರಾವೆಲ್ಲು ನನಗೆ ಜಾಸ್ತಿ ಇಷ್ಟ, ಚಂದುಗೆ ಇಷ್ಟ ಇಲ್ಲ ಅಂತಲ್ಲ, ಅವ್ರಿಗೂ ಇಷ್ಟ. ಬಟ್ ನಾನು ಸೇವ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಸೇವ್ ಮಾಡಿದ್ರೆ ಆಮೇಲೆ ನಾನು ಯೂಸ್ ಮಾಡ್ಕೊಂಡು ಹೋಗ್ಬೋದು ಅಂತ.
ಸೊ ಸೇವ್ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ಬೇರೆ ಅಲ್ಲೆಲ್ಲ ಏನಾದ್ರು ಖರ್ಚು ಮಾಡ್ತೀವಲ್ಲ, ಅದು ಒಂದೊಂದ್ಸರಿ ನಾವೇನು ಮಾಡ್ತೀವಿ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಅದರಲ್ಲಿ ಯೂಸ್ ಮಾಡ್ತೀವಿ. ಆವಾಗ ನಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪೇ ಮಾಡೋದಕ್ಕೆ. ಸೊ ಆಮೇಲೆ ನಾವು ಪೇ ಮಾಡ್ಕೊತೀವಿ. ಸೊ ಈ ಥರ ಪ್ಲ್ಯಾನ್ ಮಾಡ್ತೀವಿ. ಅಲ್ಲಿ ಒಳಗಡೆ ಏನು ಖರ್ಚು ಮಾಡ್ತೀವಿ ಅದಕ್ಕೆ ಕ್ರೆಡಿಟ್ ಕಾರ್ಡು, ಅದು ಬಿಟ್ಟು ನಾವು ಏನು ಫ್ಲೈಟ್ಸ್ ಆಗಿರ್ಬೋದು, ಸ್ಟೇದಾಗಿರ್ಬೋದು, ಅದೆಲ್ಲ ನಾವು ಪ್ರತಿ ಮಂತು ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಿಕೊಂಡು ಅದ್ರ ಪ್ರಕಾರ ನಮಗೆ ವರ್ಷದಲ್ಲಿ ಎಷ್ಟು ಅಮೌಂಟ್ ನಾವು ಸೇವ್ ಮಾಡಿದ್ದೀವಿ, ಅದರಲ್ಲಿ ಎಲ್ಲಿ ಹೋಗ್ಬೋದು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ನಾವು ಫಸ್ಟೇ ಕೂತ್ಕೊಂಡು ಎಲ್ಲ ನೋಡ್ತೀವಿ, ಫ್ಲೈಟ್ಸ್ ಎಷ್ಟಾಗುತ್ತೆ, ಅಲ್ಲಿ ಸ್ಟೇ ಎಷ್ಟಾಗುತ್ತೆ, ನಮ್ಮ ಬಡ್ಜೆಟ್ ಏನು ಈ ವರ್ಷ ಟ್ರಿಪ್ಗೆ ಹೋಗೋದಕ್ಕೆ. ಸೊ ಅದನ್ನು ನಾವು ಪ್ಲ್ಯಾನ್ ಮಾಡಬೇಕು. ಯಾಕೆಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಇಲ್ಲಿ ಹೋಗಬೇಕು ಹೋಗೋಣ ಅಂತ ಹೋಗೋದಕ್ಕಾಗಲ್ಲ. ಲಾಸ್ಟ್ ಇಯರ್ ನಾವು ಪ್ಲ್ಯಾನ್ ಮಾಡಿದಾಗ ಹಂಗೇನೆ ಲಾಸ್ಟ್ ಇಯರ್ ಯುರೋಪ್ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದಕ್ಕೆ ವಿಯೆಟ್ನಾಮ್ಗೆ ಹೋಗಿ ಬಂದ್ವಿ. ನಮ್ಮ ಬಜೆಟ್ ಅವಾಗ ಅಷ್ಟಿತ್ತು, ಸೊ ಅದಕ್ಕೆ ವಿಯೆಟ್ನಾಮ್ಗೆ ಹೋಗಿ ಬಂದ್ವಿ. ಸೊ ಈ ವರ್ಷ ನಮ್ಮ ಬಜೆಟ್ ಅವಾಗಿಂದ ಸೇವ್ ಮಾಡಿದ್ರಿಂದ ಆಯಿತು. ಸೊ ಈ ಸರಿ ಯುರೋಪ್ಗೆ ಹೋಗೋಣ ಅಂತ. ಹಾಗೆ ಪ್ರತಿ ವರ್ಷ ಸೇವ್ ಮಾಡಿದಾಗ ನಮ್ಮದು ಫ್ಲೈಟ್ಸು, ಅಲ್ಲಿ ಸ್ಟೇದು, ನಾವು ಯಾವಾಗ ಹೋಗ್ತಿರ್ತೀವಿ ಅದು. ಯಾಕೆಂದರೆ ಒಂದೊಂದ್ಸರಿ ನಾವು ಅಕ್ಟೋಬರಲ್ಲಿ ಹೋಗ್ತೀವಿ, ಒಂದೊಂದ್ಸರಿ ಮಾರ್ಚ್ ಸಮ್ಮರಲ್ಲಿ ಹೋಗ್ತೀವಿ, ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವುದು ಪೀಕ್ ಇರುತ್ತೆ ಅವ್ರದ್ದು ಸೀಸನ್ನು, ಅದನ್ನು ನೋಡ್ಕೊಂಡು ನಾವು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಸೊ ನೀವು ಅಷ್ಟೇ ನೀವು ಸೇವ್ ಮಾಡ್ಕೊಂಡು ಹೋಗಿ. ನೀವು ಸೇವ್ ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ನೋಡಿ ಫ್ಲೈಟ್ಸ್ ಎಷ್ಟಿರುತ್ತೆ, ಅಥವಾ ಟ್ರೈನು, ನಾವೆಲ್ಲ ಎಲ್ಲೆಲ್ಲಾದರೂ ಹೋಗ್ತಿದ್ವಿ ಅಂದರೆ ಟ್ರೈನ್ ಎಷ್ಟಿರುತ್ತೆ, ಇಲ್ಲ ಬಸ್ ಎಷ್ಟಿರುತ್ತೆ, ಅಲ್ಲಿ ಸ್ಟೇ ಎಷ್ಟಿರುತ್ತೆ, ಅದು ಪ್ಲ್ಯಾನ್ ಮಾಡಿಕೊಂಡು ಓಕೆ ಈ ಅಮೌಂಟಲ್ಲಿ ನಾವು ಎಲ್ಲೂ ಹೋಗ್ಬೋದು ಅಂತ ನೋಡಿಬಿಟ್ಟು ಮಾಡಿ. ಸೊ ಇಷ್ಟೇ ನಾನು ಹೇಳೋದು. ಟ್ರೈ ಮಾಡಿ ನೋಡಿ ಪ್ರತಿ ಮಂತು ಎಷ್ಟಾಗುತ್ತೆ ಅಷ್ಟು, ತುಂಬ ಜಾಸ್ತಿನೇ ಅಂತಲ್ಲ, ಸ್ವಲ್ಪನೇ ಸೇವ್ ಮಾಡಿ ಅಲ್ವಾ. ಸೊ ಸ್ವಲ್ಪನೇ ಅದೇ ಆಮೇಲೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಒಂದು ವರ್ಷದಲ್ಲಿ ಹೋಗೋಕ್ಕಾಗದೇ ಇರ್ಬೋದು, 2 ಇಯರ್ಸಲ್ಲಿ ಒನ್ಸ್ ಹೋಗೋಕ್ಕಾಗ್ಬೋದು ನಾವು ಸೇವ್ ಮಾಡೋದ್ರಲ್ಲಿ ಅಥವಾ ನಾವು ಅರ್ನ್ ಮಾಡೋದ್ರಲ್ಲಿ. ಅದು ಓಕೆನೆ. ಇವಾಗ ನಾವು ಫಸ್ಟ್ ಸ್ಟಾರ್ಟಿಂಗ್ ನಾನು ಆ ಥರ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ, ಅಥವಾ ನಾವು ಫಸ್ಟು ಮದುವೆ ಆದಾಗ ಸ್ವಲ್ಪನೇ ಸೇವ್ ಮಾಡ್ತಿದ್ವಿ. ಅವಾಗ ಎಲ್ಲಿ ಹೋಗೋಕ್ಕಾಗತ್ತೆ, ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೇನೆ ಟೈಮ್ ತೊಗೊಳುತ್ತೆ, ಎಲ್ಲ ಟಕ ಅಂತ ಏನು ಆಗ್ಬಿಡಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ಟಕ್ ಅಂತ ಆಗ್ಬಿಡುತ್ತೆ ಅಂತ ಇಲ್ಲ. ಸೊ ನಮಗೂ ಆಲ್ಮೋಸ್ಟ್ 5 to 6 ಇಯರ್ಸ್ ಬೇಕಾಯಿತು ನಾವು ಇವಾಗ ಏನಿದ್ದೀವಿ ಈ ಥರ. ಅದರಿಂದ ನೀವು ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ನೋಡಿ ನಿಮ್ದು ಏನು ಅಂದರೆ ಫಸ್ಟ್ ಯಾರಿಗಾರು ಅಥವಾ ಮನೆ ಲೋನ್ ಇದ್ದರೆ ಅಥವಾ ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಿ ಇದು ಮಾಡಲೇಬೇಕಂತ ಇರುತ್ತೆ, ಅದಕ್ಕಿದ್ರೆ ಅದಕ್ಕೆ ಪ್ರಿಫರೆನ್ಸ್ ಮಾಡಿ. ಇವಾಗ ನಮಗೆ ಸ್ಕೂಲ್ದು ಮತ್ತು ಮನೆ ಲೋನು ಇದೆರಡು ಫಸ್ಟು ನಮಗೆ, ಮತ್ತು ಮನೆ ಖರ್ಚು ಇದ್ದೇ ಇರುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನು ಬೇರೆದ್ರಲ್ಲಿ ಎಷ್ಟು ಸೇವ್ ಮಾಡೋಕ್ಕಾಗತ್ತೆ ಅಷ್ಟು ನಾವು ಸೇವ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.